ದಿ ಕಲ್ಚರ್ ಆಫ್ ಇಂಡಿಯಾ. ನಮ್ಮ ಸಂಸ್ಕೃತಿ ಏನು, ಈ ದೇಶದ ಸಂಸ್ಕೃತಿ ಏನು, ನಮ್ಮ ಆಸ್ತಿ, ನಮ್ಮ ಸಂಸ್ಕೃತಿ. ಏನು ಆಕ್ಷನ್ ತಗೊಂಡ್ರಿ ನೀವು? ಕ್ಯಾನ್ ವಿ ಸಿ ದಿಸ್? ಕ್ಯಾನ್ ವಿ ಅಕ್ಸೆಪ್ಟ್ ದಿಸ್? ವಿ ಕಾಂಟ್ ಅಕ್ಸೆಪ್ಟ್ ದಿಸ್. ಇದು ನಿಮ್ಮ ಸಂಸ್ಕೃತಿನೂ ಅಲ್ಲ. ಬಟ್ ಹೂ ಹ್ಯಾಸ್ ಡನ್ ದಿಸ್? ನೀವು ಇದಕ್ಕೆ ಉತ್ತರವನ್ನ ಕೇಳೋದಲ್ಲ. ಯು ಶುಡ್ ಬಿ ಅಕೌಂಟಬಲ್ ಫಾರ್ ದಿಸ್. ಯಾವುದೇ ಸರ್ಕಾರ ಅಂದ್ರೆ ತಂದೆ ಆದಂತ ಒಂದು ಜವಾಬ್ದಾರಿ ಇರ್ತದೆ. ಏನು ಸ್ವಾಮಿ ಇದು? ಮಾನ್ಯ ಚೀಫ್ ಮಿನಿಸ್ಟರ್ ಸಾಹೇಬ್ರೆ, ನೀವು ಭ್ರಷ್ಟಾಚಾರ ನಮ್ಮ ರಾಜ್ಯದಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ ಭಾರ ಪಣ ತೊಡ್ತಾ ಇದ್ದೀರಾ. ಆದರೆ ಆಮೇಲೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಯಾರು 10 ರೂಪಾಯಿ ಕೊಡಂಗಿಲ್ಲ, ಮಾಡಂಗಿಲ್ಲ. ಏನೇ ಆಗಲಿ ಪ್ರತಿ ತಾಲೂಕು ಆಫೀಸ್ನಲ್ಲಿ, ಡಿಸ್ಟ್ರಿಕ್ಟ್ ಆಫೀಸಲ್ಲಿ ಒಂದು ಕಂಪಲ್ಸರಿ ದೊಡ್ಡ ಬೋರ್ಡ್ ಇರ್ತದೆ, ಫೋನ್ ನಂಬರ್ ಇರ್ತದೆ. ಯಾರ್ಯಾರಿಗೆ ಲಂಚ ಕೇಳಿದ್ರೆ ಅವ್ರಿಗೆ ಫೋನ್ ಮಾಡಬೇಕು. ಕೆಲವು ಇದ್ದಾರೆ ಎಕ್ಸ್ಟ್ರಾಕ್ಷನ್ ಮಾಡುವಂಥವ್ರು, ಮಧ್ಯವರ್ತಿ ಇದ್ದವರು, ಸುಳ್ಳು ಕೇಸ್ ಹಾಕೋರು, ಸುಳ್ಳು ಕಂಪ್ಲೇಂಟ್ ಕೊಡೋರು ಇರ್ತಾರೆ. ಅದ್ರ ಬಗ್ಗೆ ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಸೊ ಅದಕ್ಕೆ ನಾನು ಅಧಿಕಾರಿಗಳಿಗೆ ಒಂದು ವಿಶೇಷವಾದ ಮಾರ್ಗದರ್ಶನ ಕೊಟ್ಟಿದ್ದೇನೆ. ನಾನೇ ಆಗಲಿ ಯಾವ್ದಾದ್ರು ಏನಾದ್ರು ನಿಮ್ಗೆ ತಪ್ಪು ಮಾಹಿತಿ ಕೊಟ್ರೆ, ಇಲ್ಲ ಯಾವ್ದಾದ್ರು ತಪ್ಪನ್ನು ಮಾಡಿ ಅಂತ ಹೇಳಿದ್ರೆ ನೀವು ನನ್ನ ಮಾತು ಕೇಳ್ಬಿಡಿ ಅಂತ ಹೇಳಿದ್ದೇನೆ. ನಮ್ಮ ಸಚಿವರು ಕೂಡ ಅವ್ರ ಕೆಲವು ಯಾವ ತಪ್ಪು ಮಾಡ್ಸಕ್ ಯಾರು ಬಿಡಬಾರ್ದು ಅಂತ ಹೇಳಿದ್ದೇನೆ. ನಮ್ಮ ಶಾಸಕರು ಕೂಡ ಯಾವ್ದಾದ್ರು ಒತ್ತಡ ತಂದು ಕೂಡ ನನ್ನ ಗಮನಕ್ಕೆ ತನ್ನಿ ಅಂತ ಹೇಳಿದ್ದೇನೆ. ಇಲ್ಲಿ ಇವರೇ ಕಾನೂನು ಉಲ್ಲಂಘನೆ ಮಾಡ್ಕೊಂಡು 5 ಕಮಿಟಿಲಿ ಕೂತ್ಕೊಂಡು ನಮ್ಮ ವಕ್ಫ್ ಬೋರ್ಡ್ದು ಆ ಬಡವ್ರ ಹಕ್ಕುಗಳನ್ನ ಕೊಡದೆ ಅಲ್ಲಿನ ಹೆಸರಲ್ಲಿರುವಂಥ ಆಸ್ತಿನ ಇವರೇ ಅದ್ರ ಇನ್ಕಮ್ ಸೋರ್ಸ್ ಎಲ್ಲೋಯ್ತು ಅಂತ ಲೆಕ್ಕಾಚಾರ ಪಬ್ಲಿಕಲ್ಲಿ ಮಂಡನೆ ಮಾಡಿದೆ. ಎಷ್ಟೋ ಅಲಿಗೇಷನ್ಸು ಈ ಅಲಿಮುಲ್ಲಾ ಶರೀಫ್ ಅವರು ಲೋಕಾಯುಕ್ತದಲ್ಲಿ ಮತ್ತು ನಿಮ್ಮ ಸರ್ಕಾರದಲ್ಲಿ ಮತ್ತು ವಕ್ಫ್ ಬೋರ್ಡಲ್ಲಿ ಮತ್ತು ಜಿಲ್ಲಾಧಿಕಾರಿಗಳಲ್ಲಿ ಎಲ್ಲ ಕಡೆ ದೂರು ಕೊಟ್ಟಿದ್ದಾರಲ್ಲ. ಇದುವರೆಗೂ ಅದ್ರ ಕ್ರಮ ಏನು ತೊಗೊಂಡಿದ್ದಾರೆ ಅಂತ ಕೇಳಿ. ಯಾಕಂದರೆ ನೀವು ಕೂಡ ಉಪಮುಖ್ಯಮಂತ್ರಿ ಆಗಿದ್ರಿ ಹಿಂದಿನ. ಇವಾಗ ತನಿಖೆ ಮಾಡಿ ಸ್ವಾಮಿ. ಗಿವ್ ಎ ಜುಡಿಷಿಯಲ್ ಎನ್ಕ್ವೈರಿ. ವೈ ಯು ಆರ್ ಅಫ್ರೈಡ್? ಇಫ್ ಯು ಆರ್ ಸೋ ಆನೆಸ್ಟ್, ಇಫ್ ಯು ಆರ್ ಕ್ಲೀನ್. ಮುಖ್ಯಮಂತ್ರಿಗಳು, ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳೇ, ಇದು ಯಾವುದು ಡಾಕ್ಯುಮೆಂಟ್ ಸಮೇತ ಎಲ್ಲ ಸಿಸ್ಟಮ್ ಉಲ್ಲಂಘನೆ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನನ ಇವರು ಅದ್ರ ಸಂವಿಧಾನದ ಅಡಿಯಲ್ಲಿರುವಂಥ ಈ ಶಾಸಕರುಗಳೇ ಉಲ್ಲಂಘನೆ ಮಾಡ್ಕೊಂಡು, ಅದು ನಮ್ಮ ರಿಲಿಜಿಯಸ್ ಆಸ್ತಿ. ಅದು ಆ ಆಸ್ತಿನ, ಅಲ್ಲಿನ ಹೆಸರಲ್ಲಿರುವಂಥ ಆಸ್ತಿನ ಅದ್ರ ಮೇಲೆ ಕೂತ್ಕೊಂಡು ಉಲ್ಲಂಘನೆ ಮಾಡ್ಕೊಂಡು ಇವ್ರು ನಡೆದಿದ್ದೆ ದಾರಿ, ಇವ್ರು ನಡೆದಿದ್ದೆ ಹಗಲು ಲೂಟಿ ಮಾಡ್ಕೊಂಡಿದ್ದಾರೆ. ಇವರು ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇದ್ರ ಬಗ್ಗೆ ಯಾಕೆ ಉತ್ತರ ಕೊಡ್ತಾ ಇಲ್ಲ ನೀವು? ನಾವು ಓಪನ್ ಪಬ್ಲಿಕಲ್ಲಿ ಹೇಳ್ತಾ ಇದ್ದೀವಿ, ಓಪನ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಹೇಳ್ತಾ ಇದ್ದೀವಿ, ಡಾಕ್ಯುಮೆಂಟ್ ಸಮೇತ ದೂರು ಕೊಟ್ಟಿದ್ದೀವಿ. ಯಾಕೆ ಇವ್ರ ಮೇಲೆ ಕ್ರಮ ತಗೋತಾ ಇಲ್ಲ? ನಮ್ಮ ನನ್ನ ಹತ್ರ ತಿಳಿಸಿ ಯಾವುದೇ ಮಂತ್ರಿಗಳು ನಿಮ್ಮ ಮೇಲೆ ಯಾವ್ದಾದ್ರು ಒತ್ತಡ, ಕಾನೂನು ವಿರುದ್ಧವಾಗಿ ಯಾವ್ದಾದ್ರು ಒತ್ತಡವನ್ನು ಎಳೆದು ಕೂಡ ನೀವು ಅದಕ್ಕೆ ಮಾಡಬಾರ್ದು ಅನ್ನೋದನ್ನ ನಾನು ಅವ್ರಿಗೆ ಹೇಳಿದ್ದೇನೆ. ನೀವು ಮಾಡಕ್ ಹೋಗ್ಬೇಡಿ, ಅವ್ರ ಕೆಲವು ಮಾಡ್ಸಕ್ ಬಿಡ್ಬೇಡಿ. ನೀವು ಒಂದು ಕಾವಲಾಗಿ ನಮ್ಮ ಸರ್ಕಾರನ ಕಾಯಲೇಬೇಕು ಅಂತ ಹೇಳಿದ್ದೇನೆ. ಸೊ ಭ್ರಷ್ಟಾಚಾರ ಮುಕ್ತ ಸರ್ಕಾರವನ್ನ ಕೊಡ್ಲಿಕ್ಕೆ ನಾವೆಲ್ಲ ಒಂದೇ ಸತಿ ನಾನು ತೆಗೆದು ಬಿಡ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಐ ವಿಲ್ ಟ್ರೈ ಟು ಡೂ ಮೈ ಬೆಸ್ಟ್. ಅದಕ್ಕೆ ಪ್ರತಿಯೊಬ್ಬರ ಸಹಕಾರ ಕೂಡ ಕೇಳಿದ್ದೀನಿ. ಯಾರು ಕೇಳಿದ್ರು ಕೂಡ ಆ ಫೋನ್ ನಂಬರ್ ಏನು ನಾವು ಡಿಸ್ಪ್ಲೇ ಮಾಡಿರ್ತೀವಿ, ಆ ಡಿಸ್ಪ್ಲೇಗೆ ಫೋನ್ ಮಾಡಬೇಕು. ಆ ಫೋನ್ ಬೆಂಗಳೂರಿಗೂ ಬರ್ತದೆ, ಆ DC ಆಫೀಸ್ಗೂ ಇರ್ತದೆ. ಆ ರೀತಿ ಮಾಡ್ಕೊಳ್ತೇವೆ. ಸೊ ಅದಕ್ಕೆ ಯಾರು ಕೂಡ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋ ರೀತಿ ಮಾಡಬಹುದು. ಸೊ ಇಲ್ಲಿ ಯಾವ ಜಾತಿ ಇಲ್ಲ, ಯಾವ ಧರ್ಮ ಇಲ್ಲ, ಯಾವ ಪೋಸ್ಟಿಕಲ್ಲೂ ಕೂಡ ಸಾಮಾಜಿಕವಾಗಿ DC ಒಂದು ಜಾತಿ ಇದ್ರೆ, SP ಒಂದು ಜಾತಿ ಇರ್ತಾನೆ, DFO ಒಂದು ಜಾತಿ ಇರ್ತಾನೆ, ಇನ್ನೊಂದು ಜಾತಿ ಇರ್ತಾನೆ. ಒಂದೇ ಜಾತಿ ಆಫೀಸರ್ಸ್ನ ಇಲ್ಲಿ ಒಂದೇ ಕಡೆ ಪೂಲ್ ಆಗಿ ಮಾಡಲಿಕ್ಕೆ ಅವಕಾಶ. ಸರ್ಕಾರದ ಅಡಿಯಲ್ಲಿರುವಂಥದ್ದು ವಕ್ಫ್ ಬೋರ್ಡು ಈ ನಮ್ಮ ದೇಶದಿಂದ ಹೊರಗಿದೆ ಏನಾದ್ರ ವಕ್ಫ್ ಬೋರ್ಡ್ ಮಂಡಳಿ. ನೀವು ಯಾಕೆ ಇದ್ರ ಮೇಲೆ ಕಾನೂನು ರೀತಿ ಇವ್ರ ಮೇಲೆ ಕ್ರಮ ತಗೋತಾ ಇಲ್ಲ? ಇವರು ಇಲ್ಲಿ 5 ಕಮಿಟಿ ಮೇಲೆ ಕೂತ್ಕೊಂಡು ಇದ್ರ ಗೌರ್ಮೆಂಟ್ ಗ್ರ್ಯಾಂಟ್ಸಿಂದ ಹಿಡಿದು ಅಲ್ಲಿ ಬರುವಂಥ ಇನ್ಕಮ್ ಸೋರ್ಸಿಂದ ಹಿಡಿದು ಲೂಟಿ ಮಾಡಾಕ್ಬಿಟ್ಟವ್ರೆ. ಲೂಟಿ ಮಾಡ್ಕೊಂಡು ನಮ್ಮ ಬಡವ್ರು ಗೋಳು ಹಾಕೋತಾ ಇದ್ದಾರೆ. ಗೋಳು ಹಾಕೊಂಡು ಇವರು ನಮ್ಮ ರಿಲಿಜಿಯಸ್ ಆಸ್ತಿ ಮೇಲೆ ಇವ್ರು ಚೇಲಾ ಚಪಾಟೆಗಳನ್ನೆಲ್ಲ ಕೂರಿಸ್ಕೊಂಡೆ ಕಾನೂನು ಉಲ್ಲಂಘನೆ ಮಾಡ್ಕೊಂಡು, ಈ ವಕ್ಫ್ ಬೋರ್ಡ್ ಲಾ ಉಲ್ಲಂಘನೆ ಮಾಡ್ಕೊಂಡು, ನಮ್ಮ ದೇಶದ ಸಂವಿಧಾನದ ಅಡಿಯಲ್ಲಿರುವಂಥ ವಕ್ಫ್ ಬೋರ್ಡ್ ಲಾನ ಉಲ್ಲಂಘನೆ ಮಾಡ್ಕೊಂಡು ಇವ್ರು ಬೇಕಾದ ರೀತಿಯಲ್ಲಿ ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ. ಇದ್ರ ವಿರುದ್ಧವಾಗಿ ನಾವು ನಮ್ಮ ಹಕ್ಕುಗಳನ್ನ ಕೊಡದೆ, ಬಡವ್ರ ಹಕ್ಕುಗಳನ್ನ ಕೊಡದೆ ಇವ್ರು ಎಂಥದ್ದು ಬಡವ್ರದು ಸ್ವಾಮಿ ಹಣ ಹೊಡಿಲಿಕ್ಕೆ ಕೊಟ್ಟಿದ್ದೀರಲ್ಲ, ಇದೊಂದು ಸರ್ಕಾರನ? ಈ ಸರ್ಕಾರ ನೋಡ್ಕೊಂಡಿರ್ಬೇಕಾ? ನಾವೆಷ್ಟು ದಿನ ತಾಳ್ಮೆಯಿಂದ ಇರಬೇಕು?
ಎಲ್ಲ ಮಾಧ್ಯಮದವರು ಪ್ರತಿಯೊಂದು ವಿಚಾರನೂ ಹೇಳಿದ್ದಾರೆ. ಆಮೇಲೆ ನೀವು ಯಾರ ಮೇಲೆ ಆಕ್ಷನ್ ತಗೊಂಡ್ರೆ? ಇಸ್ ದಿಸ್ ಕಲ್ಚರ್ ಆಫ್ ಇಂಡಿಯಾ? ನಮ್ಮ ಸಂಸ್ಕೃತಿ ಏನು? ಈ ದೇಶದ ಸಂಸ್ಕೃತಿ ಏನು? ನಮ್ಮ ಆಸ್ತಿ, ನಮ್ಮ ಸಂಸ್ಕೃತಿ, ಇಡೀ ವಿಶ್ವ ನಮ್ಮನ್ನು ನೋಡ್ತಾ ಇದೆ. ಸ್ವಾಮಿ, ಇದಕ್ಕೆ ಏನು ಆಕ್ಷನ್ ತಗೊಂಡ್ರಿ ನೀವು? ಕ್ಯಾನ್ ವಿ ಸಿ ದಿಸ್? ಕ್ಯಾನ್ ವಿ ಅಕ್ಸೆಪ್ಟ್ ದಿಸ್? ವಿ ಕಾಂಟ್ ಅಕ್ಸೆಪ್ಟ್ ದಿಸ್. ಇದು ನಿಮ್ಮ ಸಂಸ್ಕೃತಿನೂ ಅಲ್ಲ. ಬಟ್ ಹೂ ಹ್ಯಾಸ್ ಡನ್ ದಿಸ್? ನೀವು ಇದಕ್ಕೆ ಉತ್ತರವನ್ನ ಕೇಳೋದಲ್ಲ. ಯು ಶುಡ್ ಬಿ ಅಕೌಂಟಬಲ್ ಫಾರ್ ದಿಸ್. ಯಾವುದೇ ಸರ್ಕಾರ ಅಂದ್ರೆ ತಂದೆ ಆದಂತ ಒಂದು ಜವಾಬ್ದಾರಿ ಇರ್ತದೆ. ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದ್ರ ವಿರುದ್ಧವಾಗಿ ನಾವು ಧ್ವನಿ ಎತ್ಕೊಂಡು ನಿಮಗೆ ಎಲ್ಲ ಲೆಕ್ಕಾಚಾರ ಎಲ್ಲ ಕೊಟ್ಕೊಂಡು ಇವ್ರು ಏನೇನು ಮಾಡ್ತಾ ಇದ್ದಾರೆ ಅಂತೇಳಿ, ಇವರೆಲ್ಲ ಮಾಡ್ತಾ ಇರೋ ಉಲ್ಲಂಘನೆ ಮಾಡ್ತಾ ಇರೋವಂಥದ್ದು, ನಮ್ಮ ಕಾನೂನು ಉಲ್ಲಂಘನೆ ಮಾಡ್ತಾ ಇರೋವಂಥದ್ದು, ನಿಮ್ಮ ಇವರು MLA ಆಗಿ ಲಾಯಕ್ಕಿರೋಂಥ MLA ಆಗಿ ಈ ಅನ್ಲಾಯಕ್ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ದಯವಿಟ್ಟು ಇವ್ರ ಕೈಯಿಂದ ಉತ್ತರ ಕೊಟ್ಟು ಪುಣ್ಯ ಕಟ್ಟಿಸ್ಕೊಳ್ಳಿ. ಯಾಕೆ ಹಿಂಗೆ ಜನಗಳಿಗೆಲ್ಲ ಗೋಳಾಕೋತಿದ್ದೀರಾ? ಬಡವ್ರು ಬಗ್ರಿಗೆ ಗೋಳಾಕೋತಿದ್ದೀರಾ? ನಮ್ಮ ಅಲ್ಲಿನ ಹೆಸರಲ್ಲಿ ಇರೋವಂಥ ಆಸ್ತಿ ಇದು ಜನಗಳೇ ಅಲ್ಲಿನ ಹೆಸರಿಗೆ ಕೊಟ್ಟಿರೋವಂಥದ್ದು. ಆ ಹಕ್ಕುಗಳನ್ನ ಈ ಬಡವ್ರಿಗೆ ಅದ್ರ ಇನ್ಕಮ್ ಸೋರ್ಸ್ ಕೊಡದೇ ಇರೋ ಅಲ್ಲಿ ಈ 4 ಜನ್ರೇಷನಿಂದ ಅದು ಯಾರೋ ಇನ್ನೊಬ್ಬ ಅವನೇ ಅಲ್ಲಿ ನಮ್ಮ ಊರಲ್ಲಿ 4 ಜನ್ರೇಷನು 4 ಗ್ರ್ಯಾಜುಯೇಟ್ ಅಂತ ಅವನು ಈ ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಹಿಂಗೆ ಗೋಳಾಕೊಂಡು ಇವ್ರಿಗೆಲ್ಲ ಬಿಟ್ಟು ನಮ್ಮ ತಲೆ ಮೇಲೆಲ್ಲ ಹಿಂಗೆ ಕಟ್ಬಿಟ್ಟು ಈ ಸರ್ಕಾರದಲ್ಲಿ ಇಲ್ಲಿ ಕೂರಿಸ್ಬಿಟ್ಟು ಇವ್ರಿಗೆಲ್ಲ ವಕ್ಫ್ ಬೋರ್ಡ್ ಆಸ್ತಿಗಳ ಮೇಲೆಲ್ಲ ಹಿಂಗೆ ಜನಗಳಿಗೆ ಗೋಳಾಕೋತಿದ್ದೀರಾ ಸ್ವಾಮಿ? ಯಾಕೆ? ನಿಮ್ಮ ಕಳಕಳೆಯಿಂದ ವಿನಂತಿ ಮಾಡ್ಕೋತೀವಿ. ನೀವು ಇಷ್ಟೊಂದು ಹೇಳ್ತಾ ಇದ್ದೀರಾ, ನಾವು ನಿಮಗೆ ಕೃತಜ್ಞತೆ ಸಲ್ಲಿಸ್ತೀವಿ. ಮಾನ್ಯ ಮುಖ್ಯಮಂತ್ರಿ ಅವರೇ, ದಯವಿಟ್ಟು ಇವ್ರ ಮೇಲೆ ಕ್ರಮ ತಗೊಂಡು ನಮ್ಮ ಪುಣ್ಯ ಕಟ್ಕೊಳ್ಳಿ. ನಮ್ಮ ಜನಗಳದು ಕಾಲು ಕೈ ಏನು ಹಿಡ್ಕೋಬೇಕು ಹೇಳಿ? ನಿಮ್ಮದು ರಸ್ತೆಯಲ್ಲಿ ಹಿಡ್ಕೋಬೇಕಾ ಹೇಳಿ? ನಾವು ಕಾಲು ಹಿಡ್ಕೋತೀವಿ ನಿಮ್ಮದು. ಮುಖ್ಯಮಂತ್ರಿ ಅವರೇ, ದಯವಿಟ್ಟು ನಮ್ಮ ಜನಗಳಿಗೆ ಹಕ್ಕುಗಳನ್ನ ಕೊಡಿಸಿ, ಬಡವ್ರ ಹಕ್ಕುಗಳನ್ನ ಕೊಡಿಸಿ. ಈ ಬಡವ್ರದ್ದು ಇವರು ನುಂಗಿ ನೀರು ಕುಡಿತಾವ್ರೆ. ಹಗಲು ಲೂಟಿ ಮಾಡ್ತಾ ಇದ್ದಾರೆ. ಹಗಲು ಲೂಟಿ ಮಾಡ್ಕೊಂಡು ಜನಗಳಿಗೆಲ್ಲ ತೊಂದರೆ ಕೊಟ್ಕೊಂಡು, ಪ್ರವಾಸಿಗರಿಗೆಲ್ಲ ತೊಂದರೆ ಕೊಟ್ಕೊಂಡು ಇವ್ರು ಹೋಯ್ತಾ ಇದ್ದಾರೆ. ಇವ್ರಿಗೆ ನಮ್ಮ ಹಲ್ಲು ನಮ್ಮ ತುಟಿ ಎಲ್ಲ ತಿಂತೇಗ್ಬಿಡ್ತಾ ಇದೆ. ದಯವಿಟ್ಟು ನ್ಯಾಯ ಕೊಡಿಸಿ ಸ್ವಾಮಿ. ಮಾನ್ಯ ಚೀಫ್ ಮಿನಿಸ್ಟರ್ ಸಾಹೇಬ್ರೆ, ನ್ಯಾಯ ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಯಾಕೆ ಹಿಂಗೆ ಜನಗಳಿಗೆಲ್ಲ ನಮಗೆ ಹಿಂಗೆ ತೊಂದರೆ ಕೊಡ್ತಾ ಇರೋರಿಗೆಲ್ಲ ತಗೊಂಬಂದು ನಮ್ಮ ತಲೆ ಮೇಲೆ ಕೂರಿಸ್ಬಿಟ್ಟಿದ್ದೀರಾ? ಈ ವಕ್ಫ್ ಬೋರ್ಡ್ ಮಂಡಳಿಗಳಲ್ಲಿ, ವಕ್ಫ್ ಬೋರ್ಡ್ ಕಮಿಟಿಗಳಲ್ಲಿ ನಮಗೆ ದಯವಿಟ್ಟು ನ್ಯಾಯ ಕೊಡಿಸಿ ಸ್ವಾಮಿ. ಮಾನ್ಯ ಮುಖ್ಯಮಂತ್ರಿ ಅವರೇ, ನೀವು ಬಡವ್ರ ಬಗ್ಗೆ ನೀವು ಭಾಳ ಗಮನ ಕೊಡ್ತೀರಾ, ಬಡವ್ರ ಬಗ್ಗೆ ನೀವು ಯೋಚನೆ ಮಾಡ್ತೀರಾ. ಅದಕ್ಕೆ ನಿಮ್ಗೆ ಯೋಚನೆ ಬಗ್ಗೆ ನಿಮ್ಗಿದೆ ಅಂತೇಳಿ ನೀವೇ ಹೇಳಿದ್ದೀರಾ. ಇದ್ರ ಬಗ್ಗೆ ನಮಗೆ ಉತ್ತರ ಕೊಡಿಸಿ, ಪುಣ್ಯ ಕಟ್ಕೊಳ್ಳಿ. ಇವರು ಎಲ್ಲ ನಮಗೆ ತೊಂದರೆ ಕೊಟ್ಟು ಬಡವ್ರಿಗೆಲ್ಲ ನೀರು ಕುಡಿದು ಬಿಡ್ತಾವ್ರೆ. ಬಡವ್ರ ಹಕ್ಕುಗಳನ್ನೆಲ್ಲ ಬಡವ್ರನ್ನ ಮಾಡಾಕ್ಬಿಡವ್ರಿ ಇವರೆಲ್ಲ. ನಮ್ಮ ಕಮ್ಯುನಿಟಿಯವ್ರಿಗೆ ಯಾವ ಎಜುಕೇಷನು, ಹೆಲ್ತು ಯಾವುದು ಮಾಡಿಲ್ಲ. ಯಾವ ಮೆಡಿಕಲ್ ಕಾಲೇಜು ಮಾಡಿಲ್ಲ, ಯಾವ ಸ್ಕೂಲು ಮಾಡಿಲ್ಲ, ಯಾವ ಯೂನಿವರ್ಸಿಟಿನ ಮಾಡಿಲ್ಲ. ಈ ವಕ್ಫ್ ಬೋರ್ಡ್ ಆಸ್ತಿಗಳಿಂದೆಲ್ಲ ಅದ್ರ ಇನ್ಕಮ್ ಸೋರ್ಸಿಂದ ತಗೊಂಡೋಗಿ ಏನು ಮಾಡ್ತಾವ್ರು ಕೇಳಿ. ಇವರು ಯಾರ ಮನೆಗೆ ಹೊತ್ಕೊಂಡು ಹೋಯ್ತವ್ರು ಕೇಳಿ. ಇವ್ರ ಚೇಲ ಚಪ್ಪಟೆಗಳೆಲ್ಲ ಕೇಳಿ. ದಯವಿಟ್ಟು ಉತ್ತರ ಕೊಡಿಸಿ ಮಾನ್ಯ ಚೀಫ್ ಮಿನಿಸ್ಟರ್ ಸಾಹೇಬ್ರೆ.